ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಬಹಳ ಒಂದು ದೊಡ್ಡ ಇಶ್ಯೂ ಆಗ್ತಾ ಇದೆ ವೋಟ್ ಬಗ್ಗೆ ಅಥವಾ ಹೇಳಿ ಸರ್. ಇವತ್ತು ಸನ್ಮಾನ್ಯ ಈ ದೇಶ ಕಂಡಂತ ಅತ್ಯುತ್ತಮ ಮತ್ತು ಭವಿಷ್ಯದ ಪ್ರಧಾನಿ ಅಂತಲೇ ಬಿಂಬಿತವಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮಹದೇವಪುರ ಅದೇ ರೀತಿ ಆಳಂದ ಕ್ಷೇತ್ರದಲ್ಲಿ ಏನು ವೋಟ್ ಚೋರಿ ಅಂದ್ರೆ ಮತಗಲ್ಲತನ ಯಾವ ರೀತಿ ಮನುವಾದಿ ಬಿಜೆಪಿ RSS ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ಏಳುಗಳೆಯಾಗಿ ಸಂಕ್ಷಿಪ್ತವಾಗಿ ಮತ್ತು ಬಹಳ ನಿಖರವಾಗಿ ಜನರ ಮುಂದೆ ಇಡ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ಬಿಜೆಪಿ ಪಕ್ಷ ಅಥವಾ ಮನುವಾದಿ ಒಂದು ಸಿದ್ಧಾಂತ ಹೊಂದಿರುವಂತಹ ಒಂದು ಸಂಘಟನೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ತಗೊಂಡು ಹೋಗುವಂಥದ್ದು ಕಾಣ್ತಾ ಇರುತ್ತೆ. ಅದೇ ರೀತಿ ಚುನಾವಣಾ ಆಯೋಗ ಕೂಡ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರುವಂತದ್ದು ಕಾಣ್ತಾ ಇದೆ. ಪಕ್ಷ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಾವೆಲ್ಲ ಸೇರಿ ಒಂದು ಎಫರ್ಟ್ ಹಾಕಿರೋದಕ್ಕೆ ಒಂದು 5 ಗ್ಯಾರಂಟಿ ಸಕ್ಸಸ್ ಆಗಿದೆ. ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ಲ. ಅದಕ್ಕೋಸ್ಕರ 96,000 ಕೋಟಿ ಮೀಸಲಿಟ್ಟಿದ್ದಾರೆ. ಪ್ರತಿಯೊಂದು ರೂಪಾಯಿ 96,000 ಕೋಟಿನೂ ಬಡವರಿಗೆ ತಲುಪ್ತಾ ಇದೆ. ಈ ಒಂದು 5 ಗ್ಯಾರಂಟಿ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಅನುಭವ, ನಿಮ್ಮ ನಾಲೆಡ್ಜ್ 5 ಗ್ಯಾರಂಟಿ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ ಸರ್? ಖಂಡಿತ. ಇವತ್ತು ಶಕ್ತಿ ಕೊಡುವಂತಹ ಒಂದು ಯೋಜನೆ ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಅಂತ ಹೇಳಿ ಇವತ್ತು ಬಹಳಷ್ಟು ಜನ ಕೂಲಿ ಕಾರ್ಮಿಕರು ಅಥವಾ ಏನು ಹಬ್ಬ ಹರಿದಿನಗಳು ಬರ್ತಾ ಇದೆ. ಇವತ್ತು ದಸರಾ ಬರ್ತಾ ಇದೆ. ಇವತ್ತು ಮೈಸೂರು ಇಡೀ ರಾಜ್ಯದಲ್ಲೇ ಮೈಸೂರು ಇವತ್ತು ತುಂಬಿ ತುಳುಕ್ತಾ ಇದೆ. ಅದೇ ರೀತಿ ನಮ್ಮ ಶಕ್ತಿ ಯೋಜನೆ ಮೂಲಕ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಆ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಒಂದು ಪ್ರತಿ ಮಾಸಿಕ 2,000 ರೂಪಾಯಿ ಪಡ್ಕೊಂಡು ಇವತ್ತು ಉಚಿತವಾಗಿ ಬಸ್ಸಿನ ಮೂಲಕ ಮೈಸೂರು ತಲುಪ್ತಾ ಇಡೀ ಮೈಸೂರಿನ ಸೊಬಗನ್ನ ಈ ದೇಶದ ಒಂದು ಅತ್ಯುತ್ತಮ ದಸರಾ ಉತ್ಸವವನ್ನ ಇವತ್ತು ನಡೆಸ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರ ಒಂದು ನೇತೃತ್ವದ ಸಂಘಟನೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಈಗ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ವರ್ಷದಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಬಹಳ ಪ್ರಾಮಾಣಿಕವಾಗಿದ್ದಾರೆ. ಒಂದು 39 ವಿಧಾನಮಂಡಲಗಳಲ್ಲಿ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಕಾರ್ಯಕರ್ತ ತುಂಬಾ ಒಳ್ಳೆಯದಾಗಿದೆ. ಕಾರ್ಯಕರ್ತರ ಬಗ್ಗೆ ಏನಾಗುತ್ತೆ? ಖಂಡಿತ ಕಾಂಗ್ರೆಸ್ ಪಕ್ಷ ಯಾರು ಒಂದು ಎಲೆಮರೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತವರಿಗೆ ಬಹಳಷ್ಟು ಜನರಿಗೆ ಅವಕಾಶ ಸಿಕ್ಕಿದೆ. ನಿಜವಾಗಿಯೂ ಕೂಡ ಬಹಳಷ್ಟು 30-40 ವರ್ಷಗಳಿಂದ ಕೆಲಸ ಮಾಡ್ತಿರುವವರು ಬಹಳಷ್ಟು ಕಾರ್ಯಕರ್ತರು ಇದ್ದಾರೆ. ಅವರು ಕೂಡ ಮುಂದೆ ದಿವಸಗಳಲ್ಲಿ ಸಿಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಯಾಕಂತ ಹೇಳಿದ್ರೆ ಕೆಲವೊಬ್ರು ನಾವು ಇವತ್ತು ಮಾಧ್ಯಮದ ಮುಂದೆ ಅದು ಪಕ್ಷದ ಚೌಕಟ್ಟಿನ ಒಳಗಡೆ ಚರ್ಚೆ ಮಾಡ್ಬೇಕಾಗಿರುವಂತದ್ರಿಂದ ನಾನು ಇಲ್ಲಿ ಮಾಧ್ಯಮದ ಮುಂದೆ ಅದನ್ನ ಹೇಳಕ್ ಬಯಸಲ್ಲ. ನೋಡಿ, ಇನ್ನೊಂದು ಕಡೆ ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀವಿ. ನೋಡಿ, ಈಗ ಯಂಗ್ಸ್ಟರ್ಸ್ ಒಂದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಒಂದು ಸಾಫ್ಟ್ವೇರ್ ಕಂಪನಿ IT-BT ಕೆಲಸಕ್ಕೆ ಹೋಗ್ತಾರೆ. ಬಟ್ ರಾಜಕಾರಣ ಬರೋದಕ್ಕೆ ಬಹಳಷ್ಟು ಮಾರ್ಗದರ್ಶನ ಇಲ್ಲ. ಒಂದು ಯಂಗ್ಸ್ಟರ್ಸ್ ಬಂದು ರಾಜಕಾರಣದಲ್ಲಿ ಬೆಳೀಬೋದ? ಖಂಡಿತ. ಇವತ್ತು ಅದೇ ಉದ್ದೇಶಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸೇವಾದಳಕ್ಕೆ 100 ವರ್ಷ ಆಗಿದೆ. 1923ರಲ್ಲಿ ಹುಟ್ಟಿಕೊಂಡಂತಹ ಸೇವಾದಳ, ಕಾಂಗ್ರೆಸ್ ಸೇವಾದಳ ಇವತ್ತು 103ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಆದ್ರೆ ಅದೇ ಸೇವಾದಳದಲ್ಲಿ ಯುವಕರು ಬರಬೇಕು ಅಂತ ಹೇಳಿ ಯಂಗ್ ಬ್ರಿಗೇಡ್ ಸೇವಾದಳವನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಆಗಸ್ಟ್ 20, 2018ರಲ್ಲಿ ಹುಟ್ಟಾಕಿದ್ದಾರೆ. ಈ ಯೋಜನೆ ಇದರ ಮೂಲಕ ಕಾಂಗ್ರೆಸ್ ಅಂದ್ರೆ ಏನು, ಈ ದೇಶ ಅಂದ್ರೆ ಏನು, ಸಿದ್ಧಾಂತ ಅಂದ್ರೆ ಏನು, ಈ ದೇಶ ಗಾಂಧಿ ಅಂದ್ರೆ ಏನು, ಅಂಬೇಡ್ಕರ್ ಅಂದ್ರೆ ಏನು, ಸಂವಿಧಾನ ಅಂದ್ರೆ ಏನು ಎಲ್ಲವನ್ನು ಕೂಡ ವಿವರವಾಗಿ ಹೇಳುವಂತ ಒಂದು ಸಂಘಟನೆ ಇದ್ರೆ ಅದು ಯಂಗ್ ಬ್ರಿಗೇಡ್ ಸೇವಾದಳ ಅಂತ ಹೇಳಿ ನಾನು ಬಯಸ್ತೀನಿ. ಆ ಮೂಲಕ ರಾಜಕೀಯಕ್ಕೆ ಬಂದು ಜನಸೇವೆಯನ್ನು ಮಾಡ್ಲಿಕ್ಕೆ ಎಲ್ಲ ಇಡೀ ಭಾರತೀಯರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತೀನಿ. ಮತ್ತೆ ನಾನು ಆಹ್ವಾನ ಕೊಡ್ತೀನಿ, ಯಾರೆಲ್ಲ ಉತ್ಸಾಹ ಯುವಕ ಯುವತಿಯರು ಇದ್ದಾರೆ ಅವರೆಲ್ಲರೂ ಕೂಡ ಯಂಗ್ ಬ್ರಿಗೇಡ್ ಸೇವಾದಳದ ಸದಸ್ಯರಾಗುತ್ತಾ ಅವರು ಭವಿಷ್ಯದ ಒಬ್ಬ ನಾಯಕರಾಗ್ಲಿಕ್ಕೆ ಒಂದು ಹೆಜ್ಜೆಯನ್ನು ಇಡಬಹುದು ಅಂತ ಹೇಳಿ ನಾನು ಬಯಸ್ತೀನಿ. ನೀವು ನಿಮ್ಮ ಕ್ಷೇತ್ರದಲ್ಲಾಗಲಿ ಈ ಬೆಂಗಳೂರಲ್ಲಾಗಲಿ ಒಂದು ಯಾರು ಯುವಕರು ಗುರುತಿಸಿ ನೀವೊಂದು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಡಲ್ಲ ಸರ್? ಖಂಡಿತ. ನಾವು ಬಹಳಷ್ಟು ಜನರನ್ನು ಈಗಾಗಲೇ ನಾವು ಈ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ, ಮಾಡಿದ್ದೀವಿ ಕೂಡ. ಇನ್ನಷ್ಟು ಕೂಡ ಎಲ್ಲ ನಾಯಕರು ಮತ್ತು ಆಯಾ ಜಿಲ್ಲಾ ನಾಯಕರು ಸಹಕಾರ ಕೊಟ್ಟರೆ ಅಥವಾ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಖಂಡಿತ ಅವರಿಗೆ ಏನಾದ್ರೂ ಒಂದು ಜವಾಬ್ದಾರಿ ಕೊಟ್ಟೇ ಕೊಡ್ತೀವಿ. ಯಾಕಂದ್ರೆ ಬಹಳಷ್ಟು ಜವಾಬ್ದಾರಿಗಳಿದೆ. ಕೆಲಸ ಮಾಡುವವರು ಮುಂದೆ ಬರ್ಬೇಕಷ್ಟೇ ಆಗಿರುವಂತದ್ದು.